ಇದು ಫಸ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಒಂದು 6 ಎಳೆ ದಾರ ಜೀತೀನಿ, 4 ಚೈನ್, 1 2 ಕರೆಕ್ಟಾಗಿ ನೋಡಿ ನಿಧಾನಕ್ಕೆ ಹಾಕೋಬೇಕು, ಇಲ್ಲಾಂದರೆ ಬಂದುಬಿಡ್ತದೆ ಹಂಗೆ. 1 2 3 4 ಎಲ್ಲಿ ಬರುತ್ತೆ ಹಂಗೆ ಲಾಕ್. ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದಾನೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಈಗ 1 ಚೈನ್ 1 ಲಾಕ್, ಸ್ವಲ್ಪ ನೀಟಾಗಿ ಬರಲಿಕ್ಕೆ. ಮತ್ತು 1 ಚೈನ್ 1 ಲಾಕ್. ಹೇಗೆ ಬರ್ತದೆ. ಮತ್ತು ನಾವೊಂದು ಸ್ಮಾಲ್ ಬೀಡ್, ಬಿಗ್ ಬೀಡ್, ಸ್ಮಾಲ್ ಬೀಡ್ ಮೂರನ್ನು ಒಟ್ಟಿಗೆ ಜಾಯಿನ್ ಮಾಡಿಕೊಂಡು ಲಾಕ್ ಮಾಡೋಣ. ಹೀಗೆ 3 ಜಾಯಿನ್ ಮಾಡ್ಕೊಳ್ಳೋಣ. 1 ಸ್ಮಾಲ್ 1 ಬಿಗ್ ಬೀಡ್, ಸ್ಮಾಲ್ ಬೀಡ್, ಲಾಕ್. ಮತ್ತು ನಾವು ಯು ಶೇಪ್ ಥರ ಬರಬೇಕು, ಒಳಗಡೆನೇ ಲಾಕ್ ಮಾಡ್ಕೊಳ್ಳೋಣ. ಇದು ಹೀಗೆ ಹೀಗೆ ಬರ್ತದೆ. ಮತ್ತು ಹಿಂದೆ ತಿರುಗಿಸ್ಕೊಳ್ಳಿ. ಹಿಂದೆ ಹೀಗೆ ತಿರುಗಿಸ್ಕೊಂಡು 3 ಚೈನ್ ಹಾಕೋಣ. ಸ್ಮಾಲ್ ಬೀಡ್ ಮೇಲೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡೋಣ. 2 3 ಇಲ್ಲಿ ಸ್ಮಾಲ್ ಬೀಡ್ ಕಾಣ್ತಿದೆಯಲ್ಲ, ಮಧ್ಯಕ್ಕೆ ಇಲ್ಲಿ ಲಾಕ್ ಮಾಡೋಣ. ಇಲ್ಲಿ ಮಧ್ಯೆ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನ್ ಈ ಬಿಗ್ ಬೀಡ್ ಮಧ್ಯಕ್ಕೆ ಮೇಲೆ ಬರಬೇಕು. 6 ಚೈನ್ 1 2 3 4 5 ಚೈನ್ ಹಾಕೋಣ. ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮಿಡ್ಲಲ್ಲಿ ಹೀಗೆ ಬರುತ್ತೆ. ಮತ್ತೆ 3 ಚೈನ್ ಸ್ಮಾಲ್ ಬೀಡ್ ಮೇಲೆ 3 ಚೈನ್ 1 2 3 ಇಲ್ಲಿ ಸ್ಮಾಲ್ ಒಂದು ಈ ಮಧ್ಯೆ ಬರ್ತದಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಲಾಕ್ ಮಾಡಿಕೊಂಡು ಈ ಮಿಡ್ಲಲ್ಲಿ 3 ಹಾಕ್ಕೊಂಡಿದ್ವಲ್ಲ ಅದ್ರ ಮಧ್ಯಕ್ಕೆ ಈ 3 ಚೈನ್ ಹಾಕಿದ್ವಲ್ಲ, 3 ಚೈನ್ ಫಸ್ಟ್ ಮಧ್ಯಕ್ಕೆ ಹಾಕೊಳ್ಳೋಣ ಲಾಕು. ಮತ್ತೆ ಸೀದಾ ತಿರುಗಿಸ್ಕೊಂಡು ಹೀಗೆ ಸೀದಾ ತಿರುಗಿಸ್ಕೊಂಡು ನಾವು ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಸೂಜಿ ಮೇಲೆ ದಾರ ತೆಗೆದು ಆ ಸ್ಮಾಲ್ ಬೀಡ್ ಮೇಲೆ 3 ಚೈನ್ ಹಾಕೊಳ್ಳೋಣ. ಹೀಗೆ ಬರುತ್ತೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು
3 ಚೈನ್ ಮೇಲೆ ಒಟ್ಟಿಗೆ ನಾವು ಥ್ರೆಡ್ನ ಎಳ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಆ ಸ್ಮಾಲ್ ಬೀಡ್ ಒಳಗಡೆನೇ ತಗೊಳ್ಳಿ. ನೋಡಿ ಫ್ರೆಂಡ್, 3 ಚೈನ್ ಹಾಕ್ಕೊಂಡಿದ್ದೀನಿ. ಈ ಸ್ಮಾಲ್ ಬೀಡ್ ಕೆಳಗಡೆ ಚೈನ್ ಮೇಲೆ ಸೂಜಿ ಮೇಲೆ ದಾರ ಎಳ್ಕೊಂಡು ಮತ್ತು ಒಳಗಡೆಯಿಂದ ಒಂದು ದಾರ ಎಳ್ಕೊಂಡು 3 ದಾರ ಬರ್ತದೆ. ಆ 3 ದಾರನ ಒಂದೇ ಸರಿ ಎಳ್ಕೋಬೇಕು, ಸಿಂಗಲ್ ಕ್ರೋಸ. ಮತ್ತು 3 ಚೈನು ಈ ಇದೆಲ್ಲ ಸ್ಟೋನು ಬೀಡ್ಸು, ಈ ಬೀಡ್ಸ್ ಮೇಲೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಈ ಮಧ್ಯದ ಬೀಡಲ್ಲಿ ಲಾಕ್ ಮೇಲೆ ಲಾಕ್ ಹಾಕ್ಕೊಂಡು ಮತ್ತು ಈ ಬಿಗ್ ಬೀಡ್ ಇದೆಯಲ್ಲ, ಈ ಬಿಗ್ ಬೀಡ್ ಮೇಲೆ 5 ಚೈನ್ ಹಾಕೋಬೇಕು. ಸೂಜಿ ಮೇಲೆ ಒಂದು ದಾರ ತಗೊಂಡು ಹಿಂಗೆ ಒಳಗೆ ಎಳ್ಕೊಂಡು ಈಗ 3 ಬರ್ತದೆ. ಆ 3ನಲ್ಲೂ ಒಂದೇ ಸರಿ ನಾವು ಥ್ರೆಡ್ನ ಎಳ್ಕೋಬೇಕು 5 ಟೈಮ್ಸ್. ಹಾಗೆಯೇ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಒಳಗಿಂದ ದಾರ ಎಳ್ಕೊಂಡು ಹಿಂಗೆ 3 ಬರ್ತದೆ. ಹೀಗೆ ಮತ್ತು ಈ ಮಿಡ್ಲಲ್ಲಿ ಬಿಗ್ ಬೀಡ್ಸ್ ಲಾಕ್ ಮಾಡಿದ್ವಲ್ಲ, ಅದರ ಕೆಳಗಡೆ ಹಿಂಗೆ ಒಂದು ಹೋಲ್ ಇರ್ತದೆ. ಹಿಂಗೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಈ ಸ್ಮಾಲ್ ಬೀಡ್ಸ್ ಮೇಲ್ಗಡೆ 3 ಚೈನ್ ಹಾಕೋಬೇಕು. ಹೀಗೆ ಬರ್ತದೆ. ಮತ್ತು ನಾವು ಪಕ್ಕದಲ್ಲೇ ಇಲ್ಲಿ ಮಾಡ್ಕೊಂಡಿದ್ದೀವಲ್ಲ 3, ಅದೇ ಥರ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೊಳ್ಳುವ. ಹೀಗೆ ಮತ್ತು ಒಂದು ಚೈನ್, ಒಂದು ಲಾಕ್ ಪಕ್ಕದಲ್ಲೇ ಹಾಕ್ಕೊಳ್ಳಿ. 2 ಬ್ಯಾಲೆನ್ಸಾಗಿ ಕೂರಬೇಕಲ್ಲ 2 ಕಡೆ, ಅದಕ್ಕೆ ಒಂದು ಲಾಕ್, ಒಂದು ಚೈನು. ಹೀಗೆ ಕಾಣುತ್ತೆ. ಮತ್ತು ಕುಚ್ಚಿಗೋಸ್ಕರ ನಾವು 4 ಚೈನ್ ಹಾಕೋಣ. 1 2 3 4. ತುಂಬ ಚೆನ್ನಾಗಿ ಸಿಂಪಲ್ ಆಗಿದೆ ನೋಡಿ ಫ್ರೆಂಡ್ಸ್. ಸೀರೆ ಫುಲ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿದೆ, ಬೇಗನೆ ಆಗ್ತದೆ. ನಾನು ಇದು ಸ್ಯಾಂಪಲ್ ತೋರಿಸಿರೋದು. ಮತ್ತು ಮೇಲ್ಗಡೆ ಒಂದು ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನಾನು ಸ್ಯಾಂಪಲ್ ತೋರಿಸಿದೆ ಫ್ರೆಂಡ್, ಬಟ್ ಸ್ಯಾರಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಬರುತ್ತೆ. ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಕುಚ್ಚಾಕಿದ್ದೀನಿ ನೋಡಿ, ಹೀಗೆ ಕಾಣುತ್ತೆ. ತುಂಬ ಪುಟ್ಟದು ಚೆನ್ನಾಗಿ ಕಾಣುತ್ತೆ, ಸಿಂಪಲ್ಲಾಗಿದೆ. ಹೇಗೆ ಇದಕ್ಕೆ 100 ಎಳೆ ದಾರ ಹಾಕ್ಕೊಂಡು ಕುಚ್ಚಾಕಿದ್ದೀನಿ ನೋಡಿ, ಹೀಗೆ ಕಾಣುತ್ತೆ.
ನನ್ನ ಮಗ ತುಂಬ ಗಲಾಟೆ ಫ್ರೆಂಡ್ಸ್, ತುಂಬ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ಲೈಕ್ ಕೊಡಿ. ಥ್ಯಾಂಕ್ ಯು.